ನೋಡಿ ಸರ್, ನನ್ನದು ಫಸ್ಟ್ ಆಫ್ ಆಲ್ ಇದು ಪ್ಲಸ್ ಮಿಡ್ನಲ್ಲಿ ಮಾಡಲಿಕ್ಕೇ ಇಲ್ಲ, ಟಿ ವಿನಲ್ಲಿ ಹಾಕಲಿಕ್ಕೇ ಇಲ್ಲ. ಯಾಕಂದರೆ ನಾನು ಆಗಲೇ ಕೋರ್ಟ್ನಲ್ಲಿ ನಡೀತೈತೆ ಕೇಸ್, ಮತ್ತು ಉಡುಪಿ ಕೋರ್ಟ್ನಲ್ಲೂ ನಡೀತೈತೆ, ಮತ್ತು ಧಾರವಾಡ ಹೈಕೋರ್ಟ್ನಲ್ಲೂ ನಾನು ಕೇಸ್ ಹಾಕಿದ್ದೀನಿ. ಅವನ ಮೇಲೆ ಆರೋಪ, ಅವನ ಮೇಲೆ ನಾನು ಕೇಸ್ ಹಾಕಿ ಎಲ್ಲ ಮಾಡಿ ನನ್ನ ಹಣ ತಿಂದು ನನಗೆ ಮೋಸ ಮಾಡಿ ನನಗೆ ವಂಚನೆ ಮಾಡಿ ಅವನು ಹೊಡೆದು ತಲೆ ಬುಳ್ಳೆ ಎಲ್ಲ ಹೊಡೆದಂಗೆ ತುಂಡಾಗದಂಗೆ ಹೊಡೆದ್ಬಿಟ್ಟು ಆಸ್ಪತ್ರೆಗೂ ತೋರಿಸ್ದಂಗೆ ಅವ್ನು ಬಿಟ್ಟು ಹೋಗಿದ್ದ ಅವನು ಮನುಷ್ಯ. ಅವನು ಮಾತು ಬಂತು ಮದುವೆದು. ಇಲ್ಲ ನೀವೇ ಹೇಳಿ, ಇದನ್ನು ನೀವು ಮಾಡಿದ್ದು ಸರಿನಾ? ಪ್ಲಸ್ ಮಿಡ್ನಲ್ಲಿ ಟಿ ವಿನಲ್ಲೆಲ್ಲ ಹಾಕಿ ಮರ್ಯಾದೆ ತೆಗೆದ್ರಲ್ಲ, ಅದು ಸರಿನಾ? ಆರನೇ ಗಂಡ ಕಂಪ್ಲೇಂಟ್ ಕೊಟ್ಟದಕ್ಕೆ, ಡಾಕ್ಯುಮೆಂಟ್ಸ್ ಕೊಟ್ಟದಕ್ಕೆ 5 ಗಂಟೆಯಿಂದ ಹೈಕೋರ್ಟ್ ಮೆಟ್ಟಿದ್ದಾರೆ. ಆರನೇ ಗಂಡ ನೀವು ನೋಡಿದ್ದೀರಾ ಅವ್ರ ಹಸ್ಬೆಂಡ್ ಅಂತ ನೋಡಿದ್ದೀರಾ? ಅಲ್ಲಿ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಹೌದು ಸರ್, ಅವ್ರ ಹಸ್ಬೆಂಡ್ರು ಅಂತ ನೀವು ಅವ್ರ ಪ್ರಪಂಚದಲ್ಲಿ ಇಲ್ಲದವ್ರ ಹಸ್ಬೆಂಡ್ ಹೇಗೆ ಬರ್ತಾರೆ? ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರಂತೆ. ಹಾಂ, ಸೊ ಹಾಗಾಗಿ ಸುದ್ದಿ ಆಯಿತು ಓಕೆ, ನಡೀರಿ. ಸುದ್ದಿ ಬಂತು, ಸುದ್ದಿ ಬಂತು ನಿಮ್ಮದು, ನೀವು ಮಾಡಿದ್ರಿ. ಅದರ ಬಗ್ಗೆ ನೀವು ಯೋಚನೆ ಮಾಡಿದ್ರ? ಈ ಹೆಂಗಸಿದ ಮರ್ಯಾದೆ ಹೋದ್ರೆ, ಈ ಹೆಂಗಸು ಮದುವೆ ಆಗಿದ್ದಾಳೆ ಅಂದರೆ ಏನು ಕಾರಣ ಇರ್ಬೋದು? ಇಷ್ಟು ವರ್ಷದಿಂದ 2002ನಲ್ಲಿ ಮದುವೆ ಆಗಿ ಚಿಕ್ಕ ಪ್ರಾಯದಲ್ಲಿ ಉಡುಪಿನಲ್ಲಿ ಬಂದು ಉಡುಪಿನಲ್ಲಿ ವಾಸ ಮಾಡ್ತಾ ಇರೋದು, ಒಂದು ಪೊಸಿಷನ್ನಲ್ಲಿ ಇರೋದಂಥದ್ದು ಹೆಣ್ಮಗಳು ಇವಳಿಗೂ 2 ಮಕ್ಕಳಿದ್ದಾಳೆ. ಇಷ್ಟೆಲ್ಲ ಫೇಕ್ ಮಾಡೋದಾದರೆ, ಆರೋಪ ಹೊತ್ಕೊಳೋದಾದರೆ, ಇಷ್ಟೆಲ್ಲ ಕ್ರೈಮ್ ಮಾಡಿದರೆ ಉಡುಪಿನಲ್ಲಿ ನಾನು ಯಾಕಿರ್ತಾ ಇದ್ದೆ? ಉಡುಪಿ ಬಿಟ್ಟು ಹೋಗ್ತಾ ಇತ್ತಲ್ಲ, ಉಡುಪಿನಲ್ಲಿ ಇರ್ತಾ ಇದ್ದೆಲ್ಲ. ಈಗ ನಿಮಗೆ ಅವನ ಆರೋಪ ನನ್ನನ್ನು ಹೊತ್ತಿಸಿದಾನೆ, 6ನೇ ಗಂಡ ಅಂತ. ಗಂಡ ಎನ್ನೋದು ಏನಂತ ಗೊತ್ತೈತೆ ಅವನಿಗೆ? ಬಿಡಿ ಸಾರ್, ನಾನು ಥರ್ಡ್ ಕ್ಲಾಸೇ ಆಗಲಿ, ನಾನು ಥರ್ಡ್ ಕ್ಲಾಸೇ, ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಾನು ಯಾರಿಗೂ ಕೊಡಲ್ಲ. ಇವ್ರಿಗೆ 2ನೇ ಮದುವೆ ಆಗಲಿಕ್ಕೆ ಇವನಿಗೇನು ನೆನಪಿದ್ದಿಲ್ವಾ? ಇವರು 2ನೇ ಮದುವೆ ಆದ್ರಲ್ಲ, ಇವರಿಗೆಲ್ಲ ಹೋಗಿದ್ರು? ಇವರು ಸೋಷಲ್ ವರ್ಕರ್, ಒಳ್ಳೆ ಸಮಾಜಕ್ಕೆ ಒಳ್ಳೆ ಹೆಸರು ತರದಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಅಂದಿದ ನಂತರ ಇವ್ರಿಗೆ ಜ್ಞಾನ ಇದ್ದಿಲ್ವಾ 2ನೇ ಮದುವೆ ಆಗಲಿಕ್ಕೆ? ಅಷ್ಟೆಷ್ಟು ದೊಡ್ಡ ಮಕ್ಕಳು ಇಟ್ಕೊಂಡು ಕದ್ದಿ ಮುಚ್ಚಿ ಮದುವೆ ಆದ್ರಲ್ಲ, ನಾಚಿಕೆ ಆಗಲಿಲ್ವಾ ಇವರಿಗೆ? ಅಕ್ರಮ ಸಂಬಂಧ ಇದೆ, ರಾಜ ಹುಸೇನೆ ಅಕ್ರಮ ಸಂಬಂಧ ಹೇಳೋಣ ಅಂತ ಹೇಳಿದ್ದಲ್ಲ ನನ್ನ ಹತ್ರ. ನಾನು ಒಪ್ಕೊಂಡಿಲ್ಲಲ್ಲ ಅಕ್ರಮ ಸಂಬಂಧ ಇಡ್ಲಿಕ್ಕೆ, ಮದುವೆ ಆಗೋಣ ಅಂತ ಹೇಳಿದ್ದೆಲ್ಲ. ಆವಾಗ ನಾನು ಹೆಂಡ್ತಿ ಓಡ್ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದಲ್ಲ. ಅವಾಗ ಎಲ್ಲಿ ಹೋಗಿತ್ತು ಅವನದು? ಅಲ್ಲಿ ಅವಾಗ ನೆನಪಿದ್ದಿಲ್ಲ ಅವನಿಗೆ? 22 ವರ್ಷದ ಗಂಡು ಮಕ್ಕಳು, ಒಂದು 18 ವರ್ಷದ ಗಂಡು ಮಗ ಇಟ್ಕೊಂಡಿದ್ದಾನೆ, 22 ವರ್ಷದ ಗಂಡು ಮಗ ಇಟ್ಕೊಂಡಿದ್ದಾನೆ, 19 ವರ್ಷದ ಗಂಡು ಮಗ ಇಟ್ಕೊಂಡಿದ್ದಾನೆ, ಹೆಂಡ್ತಿಗೆ ಇಟ್ಕೊಂಡಿದ್ದಾನೆ. ಎಲ್ಲ ನಾನು ಹೈಕೋರ್ಟಿಗೆ ಕೊಡ್ತಾ ಇದ್ದೀನಲ್ಲ ಈಗ. ಕೇಸ್ ಅಲ್ಲಿ ನಡೆಯುವಾಗ ಇದು ಈಗಲಿಂದಲ್ಲ ಸರ್, 3.5 ವರ್ಷದಿಂದ ಅವನದು ಮಾನಸಿಕ ಟಾರ್ಚರ್. ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇರೋದು, ಅವ್ನು ನನಗೆ ಹಣ ಕೊಡ್ಲಿಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡ್ತಾ ಇರೋದು. ಈಗ ನೀವು ಹೇಳ್ತೀರಿ, ಒಂದು ಕೇಸ್ ಕೋರ್ಟ್ನಲ್ಲಿ ಇರುವಾಗ ನಾವು ಯಾರಿಗನಾರೆ ಒಂದು ಸೆಟ್ಲ್ಮೆಂಟ್ ಮಾಡೋದಾದರೆ ಎಲ್ಲಿ ಮಾಡಬೇಕು ಸರ್? ನಾವು ಕೋರ್ಟ್ನಲ್ಲಿ ಮಾಡಬೇಕೋ? ಇಲ್ಲ ಕೋರ್ಟ್ನಲ್ಲಿ ಮಾಡಬೇಕಾ? ಇಲ್ಲ ಸ್ಟೇಷನ್ನಲ್ಲಿ ಮಾಡಬೇಕಾ? ಇಲ್ಲ ಲಾಯರ್ ಆಫೀಸ್ನಲ್ಲಿ ಮಾಡಬೇಕಾ? ಇಲ್ಲ ಹೋಟೆಲ್ನಲ್ಲಿ, ರಸ್ತೆನಲ್ಲಿ ಮಾಡಬೇಕಾ? ಎಲ್ಲಿ ಮಾಡಬೇಕು ಹೇಳಿ ನೀವು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.